ಹುದ್ದೆಯಲ್ಲಿದ್ದ ಅಧಿಕಾರಿ ಮಾಡಿದ್ದೇನು? ಕೆಎಸ್ ಅಧಿಕಾರಿ ಮೇಲೆ ಅತಿ ದೊಡ್ಡ ಆರೋಪ ಕೇಳಿಬರ್ತಾ ಇದೆ. ಸ್ನೇಹಿತನ ಮನೆಗೆ ನುಗ್ಗಿ ದಾಂಧಲೆಯನ್ನ ಮಾಡಿ ಹಲ್ಲೆಯನ್ನ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಉನ್ನತ ಹುದ್ದೆಯಲ್ಲಿ ಇದ್ದಂತಹ ಅಧಿಕಾರಿ ಮಾಡಿದ್ದೇನು? ಕೆಎಸ್ ಅಧಿಕಾರಿ ಮೇಲೆ ಅತಿ ದೊಡ್ಡ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಸ್ನೇಹಿತನ ಮನೆಗೆ ನುಗ್ಗಿ ದಾಂಧಲೆ ಮಾಡಿ ಹಲ್ಲೆಯನ್ನ ಮಾಡಿದ್ದಾರೆ. ಕೆಎಸ್ ಅಧಿಕಾರಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಕೂಡ ಆಗಿದೆ. ದಾಂಧಲೆ ಹಲ್ಲೆಗೆ ಸಂಬಂಧಪಟ್ಟಂತಹ ಕೇಸ್ ದಾಖಲಾಗಿದೆ. ಜವಾಬ್ದಾರಿ ಸ್ಥಾನದಲ್ಲಿದ್ರೂ ಕೂಡ ಕೆಎಸ್ ಅಧಿಕಾರಿಯಿಂದ ರೌಡಿಸಂ ಆಗಿದೆ. ಚನ್ನರಾಯಪಟ್ಟಣ ತಹಶೀಲ್ದಾರ್ ನವೀನ್ ಕುಮಾರ್ ಮೇಲೆ ಆರೋಪ ಕೇಳಿಬರ್ತಾ ಇದೆ. ಉನ್ನತ ಹುದ್ದೆಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ದಾಂಧಲೆ ಮಾಡಿರುವುದು. ಸ್ನೇಹಿತ ಚೇತನ್ ನಿಂದ 30 ಲಕ್ಷ ಪಡೆದುಕೊಂಡಿದ್ದಂತಹ ಕೆಎಎಸ್ ಅಧಿಕಾರಿ ಕೆಎಎಸ್ ಹುದ್ದೆ ಕೊಡಿಸೋದಾಗಿ ಹಣವನ್ನ ಪಡೆದುಕೊಂಡಿದ್ರು ನವೀನ್ ಕುಮಾರ್. ಕೆಲಸ ಕೊಡಿಸದ ಹಿನ್ನೆಲೆ ದುಡ್ಡು ವಾಪಸ್ ಕೇಳಿದ್ದಾರೆ ಚೇತನ್. ಹಣ ವಾಪಸ್ ಕೇಳಿದಾಗ ಕಿರಾತಕ 2 ಸಿನಿಮಾ ಮಾಡ್ತೀನಿ ಎಂದಿದ್ದಂತಹ ನವೀನ್ ಸಿನಿಮಾದಿಂದ ಹಣ ಬಂದಾಗ ವಾಪಸ್ ಕೊಡ್ತೀನಿ ಅಂತ ಹೇಳಿ ಸಬೂಬನ್ನ ಕೊಟ್ಟಿದ್ದಾರೆ. ಮತ್ತೆ ಹಣ ಕೇಳಿದಾಗ ಕಚೇರಿಗೆ ಕರೆಸಿ ಧಮಕಿ ಹಾಕಿದ್ದಾರೆ ನವೀನ್ ಕುಮಾರ್. ಚೇತನ್ ಮನೆಗೆ ನುಗ್ಗಿ ಗಲಾಟೆ ಮಾಡಿದಂತಹ ನವೀನ್ ಕುಮಾರ್. ಜ್ಞಾನ ಭಾರತಿ ಠಾಣೆಯಲ್ಲಿ ನವೀನ್ ಕುಮಾರ್ ವಿರುದ್ಧ ಕೇಸ್ ದಾಖಲಾಗಿದೆ. ಮಾನವ ಹಕ್ಕುಗಳ ಆಯೋಗಕ್ಕೂ ದೂರನ್ನ ಕೊಟ್ಟಿದ್ದಾರೆ ಚೇತನ್. ನವೀನ್ ಕುಮಾರ್ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಪೊಲೀಸ್ನವರು ಸಲ್ಲಿಕೆ ಮಾಡಿದ್ದಾರೆ. ಸ್ನೇಹಿತ ಚೇತನ್ನಿಂದ 30 ಲಕ್ಷವನ್ನ ಪಡೆದುಕೊಂಡಿದ್ದಂತಹ ಕೆಎಎಸ್ ಅಧಿಕಾರಿ ಕೆಎಎಸ್ ಹುದ್ದೆಯನ್ನ ಕೊಡಿಸ್ತೀನಿ ಅಂತ ಹೇಳಿ ನಂಬಿಸಿ ಅವರ ಬಳಿ 30 ಲಕ್ಷ ಹಣವನ್ನ ಪಡೆದುಕೊಂಡಿದ್ದಾರೆ. ಕೆಲಸವನ್ನ ಕೊಡಿಸಿಲ್ಲ. ಈ ಹಿನ್ನೆಲೆ ದುಡ್ಡು ವಾಪಸ್ ಕೊಟ್ಬಿಡಿ, ಕೆಲಸನೂ ಕೂಡ ನಿಮ್ ಕೈಲಿ ಕೊಡ್ಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಹಣ ವಾಪಸ್ ಕೇಳಿದಾಗ ಕಿರಾತಕ 2 ಸಿನಿಮಾವನ್ನ ಮಾಡ್ಬಿಟ್ಟು ನಾನು ಹಣ ವಾಪಸ್ ಕೊಡ್ತೀನಿ ಅಂತ ಹೇಳಿ ಸಬೂಬನ್ನ ಕೊಟ್ಟಿದ್ದಾರೆ. ಸಿನಿಮಾದಿಂದ ಹಣ ಬಂದಾಗ ವಾಪಸ್ ಕೊಡ್ತೀನಿ, ಮತ್ತೆ ಹಣವನ್ನ ಕೇಳಬೇಡ ಅಂತ ಹೇಳಿ ಮೊದಲಿಗೆ ಹೇಳಿದ್ದಾರೆ. ಯಾವಾಗ ಅವರು ಇಲ್ಲ ಬೇಡ ನನಗೆ ಹಣ ವಾಪಸ್ ಕೊಡು ಅಂತ ಕೇಳಿದ್ರು, ಆಗ ಅವರ ಕಚೇರಿಗೆ ಕರೆಸಿ ಧಮಕಿಯನ್ನ ಹಾಕಿದ್ದಾರೆ ನವೀನ್ ಕುಮಾರ್. ಹಣದ ವಿಚಾರಕ್ಕೆ ಚೇತನ್ ನವೀನ್ ಕುಮಾರ್ ನಡುವೆ ಜಗಳ ಕೂಡ ನಡೆದಿದೆ. ಚೇತನ್ ಮನೆಗೆ ಬಾಮೈದುನ ಸತ್ಯನಾರಾಯಣ ಜೊತೆ ನುಗ್ಗಿ ಗಲಾಟೆಯನ್ನ ಮಾಡಿದ್ದಾರೆ. ದೂರು ನೀಡಿದ್ರೂ ಕೂಡ ಕೇಸ್ ದಾಖಲಿಸದ ಜ್ಞಾನ ಭಾರತಿ ಠಾಣೆ ಪೊಲೀಸ್ನವರು ಪ್ರಭಾವವನ್ನ ಬಳಸಿ ಕೇಸ್ ದಾಖಲು ಮಾಡದಂತೆ ಒತ್ತಡವನ್ನ ಹಾಕ್ತಾ ಇದ್ದಂತಹ ನವೀನ್ ಕುಮಾರ್ ನಂತರ ಕೋರ್ಟ್ ಮೂಲಕ ಖಾಸಗಿ ದೂರನ್ನ ದಾಖಲು ಮಾಡಿದ್ರು ಚೇತನ್. ನವೀನ್ ಕುಮಾರ್ ಸತ್ಯನಾರಾಯಣ ವಿರುದ್ಧ ಎಫ್ಐಆರ್ ಅನ್ನ ಮಾಡಿಸಿದ್ದಾರೆ ಚೇತನ್. ಕೆಎಎಸ್ ಅಧಿಕಾರಿ ನವೀನ್ ಕುಮಾರ್ ಮತ್ತೆ ಸತ್ಯನಾರಾಯಣ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಅತಿಕ್ರಮ ಪ್ರವೇಶ, ಮನೆಗೆ ಅಕ್ರಮ ಪ್ರವೇಶ, ಜೀವ ಬೆದರಿಕೆ ಅಂತ ಹೇಳಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ನವೀನ್ ಕುಮಾರ್ ವಿರುದ್ಧ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೂ ದೂರನ್ನ ನೀಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನವೀನ್ ಕುಮಾರ್ ವಿಚಾರಣೆಯನ್ನ ನಡೆಸಿದಂತಹ ಮಾನವ ಹಕ್ಕುಗಳ ಆಯೋಗ ಕೆಎಎಸ್ ಅಧಿಕಾರಿ ನವೀನ್ ಕುಮಾರ್ ಮೇಲೆ ಇದೇ ಮೊದಲ ಆರೋಪ ಅಲ್ಲ, ಬಹಳಷ್ಟು ಬಾರಿ ಆರೋಪಗಳು ಕೂಡ ಕೇಳಿಬಂದಿದೆ. ಚನ್ನರಾಯಪಟ್ಟಣ ತಹಶೀಲ್ದಾರ್ ಆಗಿದ್ದಾಗ ನವೀನ್ ಕುಮಾರ್ ವಿರುದ್ಧ ಹೋರಾಟವೇ ಕೂಡ ನಡೆದಿತ್ತು. ನವೀನ್ ಕುಮಾರ್ ವರ್ಗಾವಣೆ ಮಾಡುವಂತೆ ದೊಡ್ಡ ಹೋರಾಟ ಕೂಡ ಆಗಿತ್ತು. ಸರ್ಕಾರದ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದಂತಹ ನವೀನ್ ಕುಮಾರ್ ಈಗ ಕೆಎಎಸ್ ಅಧಿಕಾರಿ ನವೀನ್ ಕುಮಾರ್ ವಿರುದ್ಧ ಮತ್ತೊಂದು ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಇವರ ಹಿಸ್ಟರಿಯನ್ನ ನೋಡ್ತಾ ಇದ್ರೆ ಇವರೇನು ಕೆಎಎಸ್ ಅಧಿಕಾರಿಯೋ ಅಥವಾ
ಗೂಂಡಾಗಿರಿ ಮಾಡುವಂತಹ ಗೂಂಡಾನೋ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಈಗ. ಅದು ಕೂಡ ಸರ್ಕಾರದ ವಿರುದ್ಧ ಅಶ್ಲೀಲ ಪದ ಬಳಕೆಯನ್ನ ಮಾಡಿದಂತಹ ಅಧಿಕಾರಿ ನವೀನ್ ಕುಮಾರ್ ಇದೀಗ ಚೇತನ್ ಅನ್ನುವವರಿಗೆ 30 ಲಕ್ಷ ಹಣವನ್ನ ಈಸ್ಕೊಂಡು ಇದೀಗ ದೋಖಾ ಮಾಡಿದ್ದಾರೆ. ಅದು ಕೂಡ ಸ್ನೇಹಿತ, ಬೇರೆ ಯಾರೂ ಅಲ್ಲ. ಅದು ಕೂಡ ಸ್ನೇಹಿತನಿಗೆ ಮೋಸವನ್ನ ಮಾಡಿರುವಂಥದ್ದು. ಕೆಎಸ್ ಅಧಿಕಾರಿ ನವೀನ್ ಕುಮಾರ್ ಸತ್ಯನಾರಾಯಣ ವಿರುದ್ಧ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಸಾಕಷ್ಟು ಪ್ರಭಾವವನ್ನ ಬಳಸಿದ್ದಾರೆ, ಎಫ್ಐಆರ್ ದಾಖಲಾಗಬಾರದು ಅಂತ ಹೇಳಿ. ಆದರೆ ನ್ಯಾಯಕ್ಕೆ ಯಾವತ್ತೂ ಕೂಡ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನ್ಯಾಯಾಲಯದ ಮೊರೆ ಹೋಗಿದ್ರು ಚೇತನ್ ಅವರು. ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ನವೀನ್ ಕುಮಾರ್ ವಿರುದ್ಧ 30 ಲಕ್ಷ ಹಣವನ್ನ ಪಡೆದುಕೊಂಡಿದ್ರು. ಮತ್ತೆ ಕಿರಾತಕ 2 ಸಿನಿಮಾವನ್ನ ಮಾಡಿಬಿಟ್ಟು ನಾನು ಹಣವನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರಂತೆ. ಇಲ್ಲ ಬೇಡ ನನಗೆ ಹಣ ಕೊಡು ಅಂತ ಹೇಳಿದ್ದಕ್ಕೆ ಸಾಕಷ್ಟು ಬಾರಿ ಧಮಕಿಯನ್ನ ಹಾಕಿದ್ದಾರೆ ಅನ್ನೋದು ಈ ಮೂಲಕ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಕ್ರಿಮಿನಲ್ ಕೆಎಸ್ ಆಫೀಸರ್ ಆಗಿದ್ದಾರೆ ನೋಡಿ. ಆ ಒಂದು ಹುದ್ದೆಗೆ ಅದರದೇ ಆದಂತಹ ಗೌರವ ಇದೆ. ಆ ಗೌರವವನ್ನು ಕೂಡ ಈ ರೀತಿಯಾದಂತಹ ಅಧಿಕಾರಿಗಳು ಹಾಳು ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಉನ್ನತ ಹುದ್ದೆಯನ್ನ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇದೀಗ ಮೋಸವನ್ನ ಮಾಡಿದ್ದಾರೆ. ಕೆಎಸ್ ಅಧಿಕಾರಿ ಮೇಲೆ ಯಾವ ರೀತಿಯಾದಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಅಂತ ಹೇಳಿ. ಖಂಡಿತ ರಮ್ಯ, ಅಂದ್ರೆ ಕೆಎಸ್ ಆಫೀಸರ್ ವಿರುದ್ಧವಾಗಿ ಗಂಭೀರವಾದಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಹಿಂದೆ ತಹಸೀಲ್ದಾರ್ ಅಂದ್ರೆ ಚಂದ್ರಪಟ್ಟಣದಲ್ಲಿ ಕೆಎಸ್ ಅಧಿಕಾರಿ ಆಗಿದ್ದಂತ ನವೀನ್ ಕುಮಾರ್ ಏನಿದ್ರೆ ಆತ ಚಂದ್ರಪಟ್ಟಣದಲ್ಲಿ ತಹಸೀಲ್ದಾರ್ ಆಗಿದ್ದಂತ ಸಂದರ್ಭದಲ್ಲಿ ತನ್ನ ಸ್ನೇಹಿತನಿಗೆ ಹುದ್ದೆಯನ್ನ ಕೊಡಿಸ್ತೀನಿ ಅಂತ ಹೇಳಿ 30 ಲಕ್ಷ ಹಣವನ್ನು ಕೂಡ ಪಡ್ಕೊಂಡಿದ್ದ. ಅಂದ್ರೆ ಇಲ್ಲಿ ಕೆಎಸ್ ಹುದ್ದೆಯನ್ನ ಕೊಡಿಸ್ತೀನಿ, ಅದಕ್ಕೆ ಕೆಲವೊಂದಷ್ಟು ಅಧಿಕಾರಿಗಳಿಗೆ ಹಣವನ್ನ ಕೊಡಬೇಕು ಲಂಚದ ರೂಪದಲ್ಲಿ ಅಂತ ಹೇಳಿ ಆತನ ಬಳಿಯಿಂದ 30 ಲಕ್ಷ ಹಣವನ್ನು ಕೂಡ ಪಡ್ಕೊಂಡಿರ್ತಾನೆ. ಆದ್ರೆ ಆ ಕೆಲಸವನ್ನ ಕೊಡಿಸ್ತೀನಿ ಅಂತ ಹೇಳಿ ಕಳೆದ 2023 ಅಂದ್ರೆ 2 ವರ್ಷಗಳ ಹಿಂದೆ ಜನವರಿಯಿಂದ 2024 ಏಪ್ರಿಲ್ ವರೆಗೂ ಕೂಡ ಹಂತವಾಗಿ 30 ಲಕ್ಷ ಹಣವನ್ನು ಕೂಡ ಪಡೆದುಕೊಂಡಿರ್ತಾನೆ. ಆದ್ರೆ ಕೆಎಸ್ ಹುದ್ದೆ ಆಗ್ಲಿ ಅಥವಾ ವಾಪಸ್ ಹಣವನ್ನ ಕೊಡುವಂತ ಕೆಲಸವನ್ನು ಕೂಡ ಕೆಎಸ್ ಅಧಿಕಾರಿ ಆಗಿರುವಂತ ನವೀನ್ ಕುಮಾರ್ ಮಾಡಿರ್ಲಿಲ್ಲ. ಹೀಗಾಗಿ ಆತನ ವಿರುದ್ಧವಾಗಿ ಕೆಲವೊಂದಷ್ಟು ಸಮಯದಲ್ಲಿ ಕೂಡ ಗಲಾಟೆಯನ್ನು ಕೂಡ ಸ್ನೇಹಿತ ಚೇತನ್ ಕೂಡ ಮಾಡ್ಕೊಂಡಿರ್ತಾನೆ. ನೀನು ಕೆಲಸವನ್ನು ಕೂಡ ಕೊಟ್ಟಿಲ್ಲ, ಜೊತೆಗೆ ಕೆಲಸಕ್ಕೆ ಕೊಟ್ಟಿರುವಂತಹ ಹಣವನ್ನು ಕೂಡ ವಾಪಸ್ ಕೊಡ್ತಾ ಇಲ್ಲ ಅಂತ ಹೇಳಿ ವಾಪಸ್ ಹಣವನ್ನ ಕೇಳಿದಂತ ಸಂದರ್ಭದಲ್ಲಿ ಇದೇ ನವೀನ್ ಕುಮಾರ್ ಚಂದ್ರಪಟ್ಟಣದಲ್ಲಿ ಇರುವಂತ ತನ್ನ ಕಚೇರಿಗೆ ಚೇತನನ್ನ ಕರ್ಸ್ಕೊಂತಾನೆ. ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ಆತನ ಒಳಗಡೆ ಕ್ಯಾಬಿನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಡೋರ್ ಲಾಕ್ ಮಾಡಿ ಅಲ್ಲಿ ಬೆದರಿಕೆಯನ್ನ ಕೆಎಸ್ ಆಫೀಸರ್ ಆಗಿರುವಂತ ನವೀನ್ ಕುಮಾರ್ ಆಗ್ತಾರೆ. ನಾನು ಕೊಡುವಂತ ಸಮಯದಲ್ಲಿ ನೀನು ಹಣವನ್ನ ಇಸ್ಕೋಬೇಕು, ಯಾವಾಗ ಕೊಡ್ತೀನೋ ಅವಾಗ ಹಣವನ್ನ ಇಸ್ಕೋಬೇಕು, ಮತ್ತೆ ಹಣವನ್ನ ಕೇಳಿದ್ರೆ ನಿನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿ ಹೀಗೆ ಜೀವ ಬೆದರಿಕೆಯನ್ನು ಕೂಡ ಹಾಕಿರ್ತಾನೆ. ನಂತರ ಅಲ್ಲಿಂದ ವಾಪಸ್ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಿನ ಒಂದು ಜ್ಞಾನಭಾರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಾಗರೂಬಾವಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಇದೇ ದೂರುದಾರ ಆಗಿರುವಂತ ಚೇತನ್ ಮನೆಗೆ ನುಗ್ಗಿದಂತ ಇದೇ ಕೆಎಸ್ ಅಧಿಕಾರಿ ನವೀನ್ ಕುಮಾರ್ ಸೇರಿದಂತ ಅವರ ಬಾಮೈದ ಆಗಿರುವಂತ ಲಕ್ಷ್ಮೀನಾರಾಯಣ ಇದ್ದಾರೆ. ಅವರ ಮನೆಗೆ ಹೋಗಿ ಅಲ್ಲಿ ದಾಂಧಲೆಯನ್ನ ನಡೆಸಿ ನಂತರ ಸ್ನೇಹಿತ ಚೇತನ್ಗೆ ಹಲ್ಲೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಇದೇ ನವೀನ್ ಕುಮಾರ್ ಮಾಡ್ತಾನೆ. ಯಾವಾಗ ಈ ಒಂದು ಘಟನೆ ನಡೆಯುತ್ತೆ ಇಮಿಡಿಯೇಟ್ ಆಗಿ ಸ್ಥಳೀಯ ಪೊಲೀಸ್ ಠಾಣೆ ಆಗಿರುವಂತಹ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಇನ್ಸ್ಪೆಕ್ಟರ್ ರವಿ ಕೇವಲ ಈ ಒಂದು ಪ್ರಕರಣವನ್ನ ಎನ್ಸಿಆರ್ ಅನ್ನ ದಾಖಲಿಸಿಕೊಂಡು ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಯತ್ನವನ್ನ ಮಾಡಿದ್ರು ಅಂತ ಹೇಳಿ ನೇರವಾಗಿ ಆರೋಪಗಳು ಕೂಡ ಇರುವಂತದ್ದು. ನಂತರ ಈ ಒಂದು ಕೇಸನ್ನ ಕೇವಲ ಎನ್ಸಿಆರ್ ದಾಖಲಿಸಿಕೊಂಡಿದ್ದಾರೆ, ಎಫ್ಐಆರ್ ಅನ್ನ ಮಾಡಿಲ್ಲ ಅಂತ ಹೇಳಿ ಖುದ್ದು ಖಾಸಗಿ ದೂರನ್ನ ಕೊಡಬೇಕು ಅಂತ ಹೇಳಿ ದೂರುದಾರ ಚೇತನ್ ಕೋರ್ಟ್ ಮುಖಾಂತರವಾಗಿ ಪಿಸಿಆರ್ ಅನ್ನ ಮಾಡಿಸ್ಕೊಂತಾರೆ. ಪಿಸಿಆರ್ ದಾಖಲಾಗಿದ್ದ ತಕ್ಷಣ ಇಮಿಡಿಯೇಟ್ ಆಗಿ ಕೋರ್ಟಿಂದ ಸೂಚನೆ ಹೋಗುತ್ತೆ. ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಎಂಕ್ವೈರಿನ ಮಾಡಿ ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಡ್ತಾರೆ. ಯಾವಾಗ ಈ ಒಂದು ಪ್ರಕರಣ ಕೋರ್ಟ್ ಮೂಲಕವಾಗಿ ಬರ್ತೋ ಇಮಿಡಿಯೇಟ್ ಆಗಿ ಎಫ್ಐಆರ್ ದಾಖಲಿಸಿಕೊಂಡಂತ ಜ್ಞಾನಭಾರತಿ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ. ನಂತರ ಕೆಲವೊಂದಷ್ಟು ಸಾಕ್ಷಿಗಳನ್ನ ಪುರಾವೆಗಳನ್ನ ಮುಂದಿಟ್ಕೊಂಡು ತನಿಖೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಮನೆಗೆ ಹೋಗಿ ದಾಂಧಲೆಯನ್ನ ಮಾಡಿ ಅದಕ್ಕೆ ಬೇಕಾಗಿದ್ದಂತ ಕೆಲವೊಂದಷ್ಟು ಸಿಸಿಟಿವಿ ವಿಡಿಯೋಗಳು ಕೂಡ ಲಭ್ಯವಾಗುತ್ತೆ. ಹೀಗಾಗಿ ಆತನ ವಿರುದ್ಧವಾಗಿ ಈಗಾಗಲೇ ಕೆಎಸ್ ಆಫೀಸರ್ ಆಗಿರುವಂತಹ ನವೀನ್ ಕುಮಾರ್ ವಿರುದ್ಧವಾಗಿ ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸುವಂತ ಕೆಲಸವನ್ನ ಜ್ಞಾನಭಾರತಿ ಪೊಲೀಸರು ಕೂಡ ಮಾಡಿದ್ದಾರೆ. ಜೊತೆಗೆ ಈ ಆಫೀಸರ್ ಏನಿದ್ದಾನೆ ಕೆಎಸ್ ಅಧಿಕಾರಿ ಆಗಿರುವಂತಹ ನವೀನ್ ಕುಮಾರ್ ಕೇವಲ ಈ ಒಂದು ಪ್ರಕರಣ ಅಲ್ಲ, ಈ ಹಿಂದೆ ಚಂದ್ರಪಟ್ಟಣದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ತಹಸೀಲ್ದಾರ್ ಆದಂತಹ ಸಂದರ್ಭದಲ್ಲಿ ಕೂಡ ಅಲ್ಲಿ ಅವಾಚ್ಯ ಶಬ್ದಗಳ ಬಳಸಿ
ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ಮೊಬೈಲ್ ನಲ್ಲಿ ಮಾತಾಡಿರುವಂತಹ ಆಡಿಯೋಗಳು ಕೂಡ ವೈರಲ್ ಆಗಿತ್ತು. ಅದಾದ ನಂತರ ಅದನ್ನ ಇಮಿಡಿಯೇಟ್ ಆಗಿ ವರ್ಗಾವಣೆ ಮಾಡ್ತಾರೆ. ಮೇಲ್ನೋಟಕ್ಕೆ ನೋಡಿದ್ರೆ ಆ ಒಂದು ಪ್ರಕರಣ ಆದ್ರೆ ಈಗ ಕ್ರಿಮಿನಲ್ ಪ್ರಕರಣ ಕೂಡ ಈತರ ಮೇಲೆ ದಾಖಲಾಗಿ ಸದ್ಯ ಚಾರ್ಜ್ ಶೀಟ್ ಮೂಲಕವಾಗಿ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡುವಂತ ಕೆಲಸಗಳು ಕೂಡ ಆಗಿರುವಂತದ್ದು. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.